ಸರ್, ಓವರಾಲ್ ಐ ಫೀಲ್ ಲೈಕ್ ಈಗ ಒಂದು ಪೊಲೀಸ್ಗೆ ಅಂತ ತೊಗೊಂಡಾಗ ನಾನೊಂದು ಬೇರೆ ಸಂದರ್ಶನದಲ್ಲಿ ಇದನ್ನು ಕೇಳಿದೆ, ಪೊಲೀಸ್ ಹುದ್ದೆಗೆ ಸೇರ್ಕೋಬೇಕು ಅಂತಲೇ ವಿ ನೀಡ್ ಟು ಬ್ರೈಬ್ ಆ್ಯಂಡ್ ವಿ ನೀಡ್ ಟು ಜಾಯಿನ್ ಅಂತ ಕೆಲವರು ಹೇಳ್ತಾರೆ. ಇಸ್ ಇಟ್ ಟ್ರೂನಾ ಸರ್? No, it's not true. It's again number one public perception. Second thing is people's foolishness and stupidity also. Many times ಯಾರೋ ಏಜೆಂಟ್ಗಳು ಅವರಿವರ ಮಾತುಗಳನ್ನು ಕೇಳ್ಕೊಂಡು ದುಡ್ಡು ಕೊಡದೇ ಇದ್ದರೆ ನಿಮ್ಮ ಕೆಲಸ ಆಗೋದಿಲ್ಲ ಹಾಗೆ ಹೀಗೆ ಅಂತೇಳಿ ಅವ್ರಿಗೆ ಮರಳು ಮಾಡಿ ಈ ರೀತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಇರ್ತವೆ. ಪೊಲೀಸ್ ಇಲಾಖೆ ನಮ್ಮ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ಇಟ್ ಈಸ್ ಹೈಲಿ ಟ್ರಾನ್ಸ್ಪರೆಂಟ್, ಫೇರ್ ಆ್ಯಂಡ್ ಆಬ್ಜೆಕ್ಟಿವ್. ಆಫ್ಕೋರ್ಸ್ ಇನ್ ಬಿಟ್ವೀನ್ ಕೆಲವೊಂದು ಸಿಸ್ಟಮಿಕ್ ವ್ಯತ್ಯಾಸಗಳು ಅಥವಾ ದೋಷಗಳು ಆಗಿತ್ತು, ಅದನ್ನು ಮತ್ತೆ ಈಗ ಕರೆಕ್ಟ್ ಮಾಡಿ ನಾವು ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಬಟ್ ಹಣದಿಂದಲೇ ಆಗ್ತಾ ಇದೆ ಅಂಥದ್ದು ಸಂಪೂರ್ಣ ಮಿಥ್ಯೆ. ಒಬ್ಬ ಐಡಿಯಲ್ ಮ್ಯಾನ್, ನಾನೊಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೋಬೇಕು ಅಂದರೆ ಯೂಶಲಿ ವಾಟ್ ಈಸ್ ದಿ ಮೇನ್ ಥಿಂಗ್ ಆರ್ ದ ಬೇಸಿಕ್ ಥಿಂಗ್ಸ್ ಹಿ ಹ್ಯಾಸ್ ಟು ನೋ ಸರ್? If someone is aspiring to be a police cop, you should have enormous abundant common sense, which is very uncommon. What a straight answer. Very uncommon. But how do they gain it, sir? How do they gain that common sense? ಪೊಲೀಸಲ್ಲಿ ಇನ್ನೊಂದು ಗಾದೆ ಇದೆ, ಶಹರ್ ಶಿಕಾಯ ಠಾಣೆದಾರ ಅಂತೇಳಿ. ನೀವು ಆ ಪೋಸ್ಟ್ ಮೇಲೆ ಕೂತ್ಕೊಂಡ್ರೆ ಅದೇ ನಿಮಗೆ ಕಲಿಸುತ್ತೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.